ಅಂಕೋಲ ತಾಲೂಕಿನ ಕೇಣಿ ಹರಿಕಂತ್ರವಾಡ ಮೂಲೆಕೇಣಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ ಚರಂಡಿ ತಡೆಗೋಡೆ ಕುಸಿತವಾಗಿದ್ದು 30 ಲಕ್ಷ ಅನುದಾನದಲ್ಲಿ ಕೆಆರ್ಐಡಿಎಲ್ನಿಂದ ಈ ಕಾಮಗಾರಿ ಕಳೆದ 2 ತಿಂಗಳ ಹಿಂದಷ್ಟೇ ಮುಗಿದ ಈ ಕಾಮಗಾರಿ ಕಳಪೆ ಎಂದು ಸ್ಥಳೀಯರು ಆಕ್ಷೇಪಿಸಿದ್ದಾರೆ. ಸರಿಸುಮಾರು 8 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆಯನ್ನ ನಿರ್ಮಾಣ ಮಾಡಲಾಗಿದ್ದು ಅಸಮರ್ಪಕವಾಗಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಚರಂಡಿ ನಿರ್ಮಿಸಿದ್ದಾರೆಂದು ಹೇಳಲಾಗಿದೆ. ಸ್ಥಳೀಯರು ಇದು ಸರಿಯಾಗಿಲ್ಲ ಎಂದು ಪದೇ ಪದೇ ತಿಳಿಸಿದ್ರು ಕ್ಯಾರೆ ಎನ್ನದೇ ಕಾಮಗಾರಿ ನಡೆಸಿದ್ದರು. ಚರಂಡಿಯ ನೀರು ಸಮುದ್ರಕ್ಕೆ ಹೋಗಲು ವ್ಯವಸ್ಥೆ ಕಲ್ಪಿಸಬೇಕಾದವರು ಸಮುದ್ರದ ನೀರೇ ಚರಂಡಿಗೆ ಬರುವಂತೆ ಚರಂಡಿ ನಿರ್ಮಿಸಿದ್ದರು. ಅಂಗನವಾಡಿ ಕೇಂದ್ರದಿಂದ ಕಾಮಗಾರಿ ಆರಂಭಿಸಿ ಅರ್ಧದಲ್ಲಿಯೇ ಕೆಲಸ ನಿಲ್ಲಿಸಿ ಸ್ಥಳೀಯರು ತೊಂದರೆ ಪಡುವಂತಾಗಿದೆ. ಕಳೆದ 3 ದಿನಗಳಿಂದ ಸುರಿದ ಭಾರಿ ಮಳೆಗೆ ತಲಪಾಯದಲ್ಲಿ ಉಸುಕು ಇರೋದ್ರಿಂದ ಈ ಸಮಸ್ಯೆ ಆಗಿರಬಹುದು ಎನ್ನುತ್ತಾರೆ ಸ್ಥಳೀಯರು. ಕಾಮಗಾರಿ ಸರಿಯಾಗಿಲ್ಲ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ನವರು ಪತ್ರ ಬರೆದಿದ್ದರು. ಆದರೆ ಇದಕ್ಕೆ ಉತ್ತರವೇ ಇಲ್ಲ ಎನ್ನುತ್ತಾರೆ ಪಿಡಿಒ ಮಾದೇವಗೌಡ. ಸಾರ್ವಜನಿಕರಿಗೆ ತೊಂದರೆಯಾಗದ ಹಾಗೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಿ ಎಂದು ಬಾವಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ ತಿಳಿಸಿದ್ದಾರೆ. ಸ್ಥಳೀಯರಿಗೆ ತೊಂದರೆಯಾಗಿದೆ, ತಕ್ಷಣ ಇಂಜಿನಿಯರ್ ಬರಬೇಕು, ಸರಿಪಡಿಸದಿದ್ದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಸ್ಥಳೀಯರಾದ ಬಾವಿಕೆರೆ ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್ ದುರ್ಗೇಕರ್ ಆಗ್ರಹಿಸಿದ್ದಾರೆ. 2 ತಿಂಗಳ ಹಿಂದೆ ಆರಂಭಗೊಂಡಿದ್ದು ಈಗ ಮುಗಿದು 1 ತಿಂಗಳಾಗಿದೆ. ಮುಗಿಯುವ ಪೂರ್ವದಲ್ಲೇ ನಾವು ಅವರಿಗೆ ಈ ಕಾಮಗಾರಿ ಸರಿಯಾಗಿ ಆಗಿಲ್ಲ, ಇದು ವ್ಯವಸ್ಥಿತವಾಗಿದೆ, ಯಾಕಂದ್ರೆ 1 ತಿಂಗಳೊಳಗೆ ಬಿದ್ದೋಗುವಂತ ಚಾನ್ಸಸ್ ಇದೆ. ಮತ್ತು ಈ ಚರಂಡಿ ಕಾಮಗಾರಿಯನ್ನು ಸೀದಾ ಅಲ್ಲಿ ಪೂರ್ತಿ ಈ ಮನೆಯನ್ನು ತಪ್ಪಿಸಿ ಸಮುದ್ರಕ್ಕೆ ಮಾಡಿಕೊಡ್ಬೇಕಂತ ಅವ್ರ ಹತ್ರ ಮನವರಿಕೆ ಮಾಡಿದ್ದೀವಿ. ಮೊದಲ ಕಾಮಗಾರಿ ಆರಂಭ ಆಗೋಕ್ಕಿಂತ ಮೊದಲೇ. ಅದಾದ್ಮೇಲೆ ಅವರು ನಮಗೆ ಎಲ್ಲ ಲೋಕಲ್ದವರಿಗೆ ಭರವಸೆ ಕೊಟ್ಟರು, ಆಯ್ತು ತಾವು ಯಾವುದೇ ಪರಿಸ್ಥಿತಿಯಲ್ಲೂ ಆ ಜಾಗಕ್ಕೆ ತಗೊಂಡೋಗಿ ಮುಡಿಸ್ತೀವಿ, ಅದೇನೇ ಆಗಿದ್ರು ಅಂತ ಹೇಳಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ಅವರು ಇಲ್ಲಿಗೆ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸುವಾಗ ಸ್ಥಳೀಕರೆಲ್ಲ ಬಂದು ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅದೇ ರೀತಿ ಪಂಚಾಯತಿಗೂ ಕೂಡ ಒಂದು ಮನವಿಯನ್ನು ಮಾಡಿದೀವಿ. ಪಂಚಾಯತಿ ಅವರು ಬಂದಾಗ ಆಯ್ತು ತಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಬಂದಾಗ ನಾವು ಈ ಕಾಮಗಾರಿ ಬಿದ್ದೋಗೋ ಚಾನ್ಸಸ್ ಅಲ್ಲಿ ಇದೆ ಅಂತ ಹೇಳಿದ್ರು. ಇಲ್ಲ, ಅದು ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಅದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ನಾವು ಹೇಳಿದಾಗ ಅವ್ರು ನಮ್ಗೆ ಯಾವುದೇ ಕ್ಯಾರೆ ಅನ್ನೋದೇ ಅದು ಇದು ಮಾಡಿದ್ರು. ಈಗ ನೋಡಿದ್ರೆ ಈಗ ಮುಗಿಸ್ಕೊಂಡು ಬಿದ್ದೋಗಿದೆ. ಈಗ ಇಲ್ಲಿ ಸ್ಥಳೀಕರು ಪರದಾಡುವಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಈಗ ನಾಳೆ ನೀರು ನುಗ್ಗಿ ಅವ್ರ ಮನೆಯಲ್ಲಿ ಸಣ್ಣ ಮಕ್ಕಳು, ಈಗ ಸ್ಕೂಲ್ ಮಕ್ಕಳು ಸುದ ಈಗಾಗಲೇ 2 ಸಲ ಬಿದ್ದುಕೊಂಡು ಈ ಮಣ್ಣನ್ನ ಸೈಡ್ಗೆ ವಾಲಿನ ಸೈಡ್ಗೆ ಮಣ್ಣನ್ನು ಹಾಕದೆ ಕೂಲಿಗೆ ಹೋಗುವ ಮಕ್ಕಳು ಬಿದ್ದುಕೊಂಡು ಪೆಟ್ಟಾಗಿದ್ದು ಉಂಟು. ಅದನ್ನು ಕೂಡ ಅವರ ಈ ಲೋಕಲ್ ಇಂಜಿನಿಯರ್ ಬರ್ತಾ ಇದ್ರಲ್ಲ ಸ್ಥಳಕ್ಕೆ, ಅವರ ಗಮನಕ್ಕೂ ತಂದಿದ್ದೀವಿ. ಅವರಿಲ್ಲ, ತಾವು ರಾಜೇಶ್ವರ್ ಹಾಕೊಡ್ತೀವಿ ಹೀಗೆ ಅಂತ ಹೇಳಿದ್ರು. ಇನ್ನುವರೆಗೆ ಅದನ್ನ ಯಾವುದೇ ರೀತಿ ಇದು ಮಾಡಿಲ್ಲ. ನಾವು ಹೇಳಿದ ಹಾಗೆ ಕಾಮಗಾರಿ ಮಾಡಿಲ್ಲ. ಸಾರ್ವಜನಿಕರಿಗೆ ತೊಂದರೆಯಾದ್ರೆ ಜವಾಬ್ದಾರಿ ಕೆಆರ್ಐಡಿಎಲ್. ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬರಲಿ ಎಂದು ಬಾವಿಕೆರೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಚಂದ್ರಕಾಂತ್ ಹರಿಕಾಂತ್ ಆಗ್ರಹಿಸಿದ್ದಾರೆ. 1 ತಿಂಗಳಾಯ್ತು ಮಾಡಿ, ಯಾವುದೇ ಕಾರಣಕ್ಕೂ ಇವರು ನಾವು ಅವ್ರಿಗೆ ಹೇಳಿದ್ರು ಮಾಡುವಾಗಲೇ ಇದು ಯಾವುದೇ ಕಾರಣಕ್ಕೂ 6 mm ರೋಡ್ ಹಾಕಿದ್ದಾರೆ. ಅವರು ಇದು ಬಿದ್ದೋಗ್ತೆ ಅಂತ ಮೊದಲೇ ಹೇಳಿದ್ದೇವೆ ನಾವು. ಆದ್ರೂ ನಮ್ಗೆ ಹಠಕ್ಕೆ ನಿಂತು ಅವ್ರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮಾಡಬೇಡ ಅಂತ ಹೇಳಿದ್ರು ಊರಿನವ್ರು ಪ್ರತಿಯೊಬ್ಬರು ಹೇಳಿದ್ದಾರೆ, ಆದ್ರೂ ಮಾಡಿದ್ದಾರೆ. ಈಗ ಅದ್ರ ನೋಡಿ ಅನುಭವಿಸ್ತಾ ಇದ್ದೇವೆ. ಈಗ ಸಾರ್ವಜನಿಕರೆಲ್ಲರೂ ಈ ರೀತಿಯಾಗಿದೆ, ಅದು ಕುಸ್ತು ಬಿದ್ದೋಗ್ಬಿಟ್ಟಿದೆ, ರಸ್ತೆ ಹೋಗ್ತಾ ಇದೆ ಇದರಿಂದ, ಮತ್ತು ಜನರಿಗೆ ಎಲ್ಲವರಿಗೆ ಮನೆಗೆ ನೀರು ತುಂಬ್ತಾ ಇದೆ. ಈಗ ಗದ್ದೆ ರೈತಾಪಿ ಮಾಡೋರಿಗೆ ಪೂರ್ಣ ಈ ನೀರು ಅವರು ರೈತಾಪಿ ಮಾಡೋರು ಗದ್ದೆ ಹೋಗ್ತಾ ಇದೆ, ನೀರು ಮನೆಗೆ ಹೋಗ್ತಾ ಇದೆ, ರೈತಾಪಿ ವರ್ಗದವರಿಗೆ ಹೋಗ್ತಾ ಇದೆ. ಚರಂಡಿ ಹೋಗೋ ನೀರು ಸಮುದ್ರಕ್ಕೆ ಹೋಗುವಂಥದ್ದು ಈ ರೈತಾಪಿ ಜನರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರಿಗೂ ಈ ಮನೆ ಹೋಗ್ತಾ ಇದೆ. ದಯವಿಟ್ಟು ಪಿಡಿಒಗೆಲ್ಲ ತಿಳಿಸಾಗಿದೆ, ಯಾವುದೇ ಕಾರಣಕ್ಕೂ ಒಂದು ಲೆಟರ್ ಕೊಟ್ಟಾಗಿದೆ, ನಾವು ಇದು ಫೈನಲ್ ಬಿಲ್ ಕೊಡಲೇಬಾರದು ಅಂತ ಹೇಳಿ ಮೊದಲೇ ಹೇಳಿದ್ದೇವೆ ನಾವು. ಅವ್ರು ಬಿಲ್ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ ನಮಗೆ. ಅದರಿಂದ ಸಮರ್ಪಕವಾದ ಕೆಲಸ ಆಗಿದ್ದರಿಂದ ಕೂಡಲೇ ತಕ್ಷಣ ಪಂಚಾಯತ್ ಅಧಿಕಾರಿಗಳಾಗಲಿ ಅಥವಾ ಕೆಆರ್ಡಿ ಇಂಜಿನಿಯರ್ ಆಗಲಿ ಅಧಿಕಾರಿಗಳಾಗಲಿ ತಕ್ಷಣ ಇದನ್ನು ಬಂದ್ಕೊಂಡು ನೋಡಿ ಕೆಲಸ ಮುಗಿಸ್ಕೊಡ್ಬೇಕು ಅಷ್ಟೇ. ನಮ್ಮ ಮನೆಗೆ ನೀರು ಬರ್ತಿದೆ, ಚರಂಡಿ ಸರಿಯಾಗಿಲ್ಲ, ಇಡೀ ಗ್ರಾಮದ ನೀರು ಇಲ್ಲಿ ಬರ್ತಿದೆ, ಸರಿಪಡಿಸದಿದ್ರೆ ಇಲ್ಲೇ ಧರಣಿ ನಡೆಸುತ್ತೇವೆ ಎಂದು ಸ್ಥಳೀಯರಾದ ವನಿತಾ ಹರಿಕಂತ್ರ ಎಚ್ಚರಿಸಿದ್ದಾರೆ. ಇನ್ನು ಇದಾಗ್ಲಿಲ್ಲ, ಪೂರ್ತಿಗೊಳಿಸಿಲ್ಲ ಅವ್ರು ಮಾಡಿದವರು. ನಾವು ಬೇಡ ಅಂತ ಹೇಳಿದ್ರೆ ಇಲ್ಲಿ ಮುಟ್ಟು ಮಾಡೋದು ಅಂತ ಹೇಳಿದ್ರು, ಆದ್ರೂ ಮಾಡಿದ್ದಾರೆ ಅವರು. ಅದಕ್ಕೆ ಏನ್ ಕೂತಿದ್ರೆ ನಾವು ಇಲ್ಲಿ ಮಣ್ಣು ಹಾಕೊಂಡು ಕಟ್ತೇವೆ ಸರ್. ಇಲ್ಲಿ ಮತ್ತೆ ಯಾರು ಬಂದು ನೋಡೋರು ಇಲ್ಲ ಸರ್, ಇಲ್ಲಿ ಯಾರು ಬಂದ್ರು ಕೇಳೋರಿಲ್ಲ, ಮತ್ತೆ ಮಾಡೋದು ಇಲ್ಲ. ಈಗ ಬಂದು ಈಗ ಮಳೆಗಾಲಕ್ಕೆ ಯಾರು ಬರ್ತಾರೆ ಸರ್? ಈಗ 1 ತಿಂಗಳಲ್ಲೇ ಹಿಂಗಾಗದೆ ಸರ್. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಗಂಗಾವಳಿ ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯ ಕೂಡು ರಸ್ತೆಯ
ಗಂಗಾವಳಿ ಭಾಗದಲ್ಲಿ ಭಾರೀ ಮಳೆಗೆ ಮಣ್ಣು ಕುಸಿದು ವಾಹನ ಸಂಚಾರಕ್ಕೆ ತೊಂದರೆಯಾದ ಜಾಗದಲ್ಲಿ ಪುನಃ ಮಣ್ಣು ಹಾಕಿ ಸಮತಟ್ಟು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಕಳೆದ 6 ವರ್ಷದಿಂದ ಸೇತುವೆ ನಿರ್ಮಾಣ ಕಾರ್ಯ ಕುಂಟುತ್ತಾ ಸಾಗಿ ಕಳೆದ ವರ್ಷ ಸೇತುವೆ ಪೂರ್ಣಗೊಂಡರೂ ಕೂಡು ರಸ್ತೆ ಮಾಡದೆ ಬಿಡಲಾಗಿತ್ತು. ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಹೋರಾಟ ಪ್ರತಿಭಟನೆ ಬಳಿಕ ಬೈಕ್ ಹಾಗೂ ಪಾದಾಚಾರಿಗಳ ಸಂಚಾರಕ್ಕೆ ಅನುವು ಮಾಡಲಾಗಿತ್ತು. ಆದರೆ ಕೆಲಸ ಹಾಗೆ ಬಿಟ್ಟಿದ್ದರಿಂದ ಕಾಮಗಾರಿ ತ್ವರಿತಗೊಳಿಸಿ ಎಲ್ಲಾ ವಾಹನ ಸಂಚರಿಸಲು ವ್ಯವಸ್ಥೆ ಮಾಡಿಕೊಡುವಂತೆ ಈ ಭಾಗದ ಜನರು ಆಗ್ರಹಿಸಿದ್ದರು. ಇಲ್ಲವಾದಲ್ಲಿ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಸಿದ್ದರು. ಇದರಿಂದ ಎಚ್ಚೆತ್ತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತರಾತುರಿಯಲ್ಲಿ 2 ಕಡೆ ಮಣ್ಣು ತುಂಬಿ ಕೂಡು ರಸ್ತೆ ನಿರ್ಮಿಸಿ ವಾಹನ ಸಂಚಾರಕ್ಕೆ ಅವಕಾಶ ನೀಡಿದ್ದರು. ಆದರೆ ಮಣ್ಣು ತುಂಬಿದ ಜಾಗದ ಸುತ್ತ ಗೋಡೆ ಅಥವಾ ಪಿಚ್ಚಿಂಗ್ ನಿರ್ಮಿಸದೆ ಬಿಟ್ಟ ಪರಿಣಾಮ ಈ ಅವಾಂತರವಾಗಿತ್ತು. ಇದರ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಪ್ರಕಟಿಸಿತ್ತು. ಇದರಿಂದ ಎಚ್ಚೆತ್ತ ಇಲಾಖೆ ಮಣ್ಣು ಹಾಕಿ ಸರಿಪಡಿಸಿದೆ. ನಿತ್ಯ ಸ್ಥಳೀಯರು ಹಾಗೂ ಉತ್ತರ ಕರ್ನಾಟಕ, ಗೋವಾ ರಾಜ್ಯಗಳಿಂದ ಗೋಕರ್ಣಕ್ಕೆ ಬರುವ ಹತ್ತಿರದ ಮಾರ್ಗ ಇದಾಗಿದ್ದು ಸಂಬಂಧಿಸಿದ ಇಲಾಖೆ ಮಳೆಗಾಲದಲ್ಲಿ ನಿರಂತರ ನಿಗಾ ವಹಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.